ಎಸ್ಐಆರ್ ಪರಿಶೀಲನಾ ಸಭೆ 25,000 ಮತದಾರರ ಹೆಸರು ಡಿಲೀಟ್ ಆತಂಕ 42% ಜನರ ಸುಳಿವಿಲ್ಲ. ಚುನಾವಣಾ ಆಯೋಗದ ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿ ಪರಿಶೀಲನೆಗಾಗಿ ನೆಲಮಂಗಲ ತಹಶೀಲ್ದಾರ್ ನೇತೃತ್ವದಲ್ಲಿ ತಾಲೂಕು ಕಚೇರಿಯಲ್ಲಿ ಸರ್ವಪಕ್ಷಗಳ ಸಭೆ ನಡೆಯಿತು. ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಚುನಾವಣಾ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ಸಭೆಯಲ್ಲಿ ಅಧಿಕಾರಿಗಳು ನೀಡಿದ ಮಾಹಿತಿ ಆತಂಕ ಮೂಡಿಸಿದೆ. ನೆಲಮಂಗಲ ನಗರಸಭಾ ವ್ಯಾಪ್ತಿಯಲ್ಲಿ 25,000 ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆಯಿದೆ. ಮನೆ ಮನೆಗೆ ತೆರಳಿ ಪರಿಶೀಲನೆ ಮಾಡಿದಾಗ 42% ಜನರ ಮನೆಯಲ್ಲಿ ಯಾವುದೇ ಸುಳಿವು ಸಿಗಲಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದರು. ಬಾಡಿಗೆ ಮನೆಗಳು ಬದಲಾವಣೆ, ಮನೆಗೆ ಬೀಗ ಹಾಕಿರುವುದು ಇದಕ್ಕೆ ಕಾರಣ ಎಂದು ಹೇಳಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತಹಶೀಲ್ದಾರ್ ಮಲ್ಲೇಶ್, ಗ್ರಾಮೀಣ ಭಾಗದ ಜನರು ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ, ಆದರೆ ನಗರದಲ್ಲಿ ಸಹಕಾರ ಕಡಿಮೆಯಿದೆ. ಮತದಾರರು ತಮ್ಮ ಹೆಸರು ಪರಿಶೀಲಿಸಿಕೊಳ್ಳಬೇಕು ಮತ್ತು ಜನರು ಸದಸ್ಯರು ಅಧಿಕಾರಿಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಸಭೆಯಲ್ಲಿ ಅಸಮಾಧಾನ ವ್ಯಕ್ತವಾಯಿತು. ರಾಜಕೀಯ ಪಕ್ಷಗಳ ಮುಖಂಡರು ಮತದಾರರ ಹೆಸರು ಅನ್ಯಾಯವಾಗಿ ಕಡಿತವಾಗದಂತೆ ಎಚ್ಚರ ವಹಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಿಂದ ಹೆಸರು ಕಡಿತವಾಗದಂತೆ ಮನೆ ಮನೆಗೆ ತೆರಳಿದ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಮತ್ತು ಆನ್ಲೈನ್ನಲ್ಲಿ ಪರಿಶೀಲಿಸುವಂತೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ದಿನಾಂಕ 20/7/2026 ನಾವು ಎಸ್ಐಆರ್ ಬಗ್ಗೆ ಒಂದು ರಾಜಕೀಯ ಪಕ್ಷಗಳ ಮೀಟಿಂಗ್ ಕರೆದು ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,24,104 ಮತದಾರರು ಇದ್ದು, ಇದರಲ್ಲಿ 2,23,144 ಮತದಾರರು ನಾವು ಇಲ್ಲಿವರೆಗೆ ಫಾರ್ಮನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಅಂದರೆ 99.57% ನಮ್ಮಿಂದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲೂರನ್ನು ಸೇರಿಸಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈ ಡಿಸ್ಟ್ರಿಬ್ಯೂಷನ್ ಆಗಿರುವ ಒಟ್ಟು ಎನ್ಯುಮರೇಷನ್ ಫಾರ್ಮಲ್ಲಿ ನಾವು ನಮ್ಮ 278 ಮತಗಟ್ಟೆಗಳಲ್ಲಿ 1,62,338 ಎನ್ಯುಮರೇಷನ್ ಫಾರ್ಮು ನಮ್ಮ ಬಿಎಲ್ಒಗಳು ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅಂದರೆ 72.44% ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಜಿಟಲೈಸೇಷನ್ ಫಾರ್ಮು ಇಲ್ಲಿವರೆಗೆ ಆಗಿದೆ. ಇನ್ನೂ ಸಹ ನಮಗೆ 28% ಬಾಕಿ ಇದ್ದು, ಇದರಲ್ಲಿ ನಮ್ಮ ನೆಲಮಂಗಲ ಗ್ರಾಮೀಣ ಭಾಗದಲ್ಲಿ 1,25,953 ನಮ್ಮ ಎನ್ಯುಮರೇಷನ್ ಫಾರ್ಮ್ ಕಲೆಕ್ಟ್ ಆಗಿ ಡಿಜಿಟಲೈಸೇಷನ್ ಆಗಿದೆ. ನಮ್ಮ ನೆಲಮಂಗಲ CMC ಭಾಗದಲ್ಲಿ 36,385 ಫಾರ್ಮ್ಸು ಇಲ್ಲಿವರೆಗೆ ನಾವು ಫಾರ್ಮ್ಸನ್ನು ಡಿಜಿಟಲೈಸೇಷನ್ ಮಾಡಿದ್ದೀವಿ. ನೆಲಮಂಗಲ CMC ಭಾಗದಲ್ಲಿ 58.31% ಪ್ರಗತಿ ಹೊಂದಿದ್ದು, ಇನ್ನೂ 42% ನಮ್ಮ ಡಿಜಿಟಲೈಸೇಷನ್ ಫಾರ್ಮ್ಸ್ ಕಲೆಕ್ಟ್ ಆಗಿಲ್ಲ. 42% ಫಾರ್ಮ್ಸು ಒಂದು ವೇಳೆ ಕಲೆಕ್ಟ್ ಆಗದೇ ಇದ್ದರೆ ಹೆಚ್ಚು ಕಡಿಮೆ 25,000 ಮತದಾರರ ವೋಟರ್ಗಳು ಡಿಲೀಟ್ ಆಗೋ ಸಾಧ್ಯತೆ ಇದ್ದು, ಹಾಗಾಗಿ ದಯವಿಟ್ಟು ನಾವು ಈ ಮಾಧ್ಯಮ ಸ್ನೇಹಿತರ ಮೂಲಕ ನಾವು ಏನು ಮನವಿ ಮಾಡ್ಕೊಳ್ತದೆ ಅಂದರೆ, ಎಲ್ಲ BLAಗಳು ಇನ್ನು 17 ದಿನ ಬಾಕಿ ಇದ್ದು ನಮ್ಮ SIR ಪ್ರಕ್ರಿಯೆ. ಈ 17 ದಿನಗಳಲ್ಲಿ ನಮ್ಮ BLOಗಳ ಜೊತೆಗೆ BLA2 ಆಗಿ ಎಲ್ಲ BLA2ಗಳಿಗೂ ನಮ್ಮ ಮತಗಟ್ಟೆಗಳಿಗೆ ಬಂದು ಈ ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೈಸೇಷನ್ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಿದ್ದಲ್ಲಿ ನಾವು ಅತಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿ ಯಾರೊಬ್ಬ ಜೆನ್ಯೂನ್ ವೋಟರ್ ಸಹ ಕೈಬಿಟ್ಟು ಹೋಗದೇ ರೀತಿಯಲ್ಲಿ ನಾವು ನೋಡಿಕೊಳ್ಳಲು ನಮ್ಮ ತಾಲೂಕು ಆಡಳಿತ ಪ್ರಯತ್ನ ಮಾಡ್ತಿದೆ. ಇದಕ್ಕೆ ಎಲ್ಲ ಏನು ಪಕ್ಷಗಳ ಮುಖಂಡರಿದ್ದಾರೆ ಅವರು ಈ ಒಂದು SR ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇದುವರೆಗೆ ಏನು 20 ದಿವಸ SR ಪ್ರಕ್ರಿಯೆ ಆಗಿದೆ. ಆನ್ಲೈನಲ್ಲಿ ಎಂಟ್ರಿ ಮಾಡಿರೋದು ನಮಗೆ ಒಟ್ಟು 5,589 ASD ವೋಟರ್ಸ್ ಅಂತ ಕರಿತೀವಿ. ASD ವೋಟರ್ಸ್ ಅಂದರೆ ಆಬ್ಸೆಂಟೀಸು, ಶಿಫ್ಟಿಂಗ್ ಆಗಿರ್ಬೋದು, ಡೆತ್ ಆಗಿರ್ಬೋದು. ಇದರಲ್ಲಿ ಡೆತ್ ವೋಟರ್ ನಮ್ಮವರು ಮಾರ್ಕ್ ಮಾಡಿರೋದು 2,614, ಶಿಫ್ಟ್ ಆಗಿರೋದು 2,212 ಮತ್ತು ಆಬ್ಸೆಂಟಿ ವೋಟರ್ಸ್ ಅಂತೇಳಿ 97 ಮಾಡಿದ್ದಾರೆ. ಆದರೆ ಇದು ಕೇವಲ ಒಂದು 25% ಮಾತ್ರ ಆಗಿರೋದು. ಇನ್ನೂ ಸಹ ನಾವು ಕೊನೆಯ ಮೂಮೆಂಟ್ವರೆಗೆ ನಮ್ಮೆಲ್ಲ ಬೇರೆಗಳು ವೇಟ್ ಮಾಡ್ತಾ ಇದ್ದಾರೆ. ಏನಾದರೂ ಮತದಾರರು ಅಬ್ಸೆಂಟಿ ಅಥವಾ ಶಿಫ್ಟ್ ಅಂತಿರೋರು ಮತ್ತು ಇಲ್ಲೇ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ತಮ್ಮ ಓಟನ್ನು ಉಳಿಸ್ಕೊಳ್ಬೇಕಂತ ಪ್ರಯತ್ನ ಪಡ್ತಿದ್ದಾರೆ. ಅವ್ರಿಗೆ ಉಳಿಸ್ಕೊಂಡ್ರೆ ಆಮೇಲೆ ಕೊನೆಯ ಮೂಮೆಂಟಿಗೆ ಬರ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ. ಇಲ್ಲಿವರೆಗೆ ನಮಗೆ ಒಟ್ಟು ಅಬ್ಸೆಂಟೀಸ್ ASD ನಮಗೆ ಮಾರ್ಕ್ ಆಗಿರೋದು 5,589 ವೋಟರ್ಸ್ ಆಗಿತ್ತು. ನಗರಸಭೆಯಲ್ಲಿ ನಗರಸಭೆ ಕಮಿಷನರ್ ಇರ್ಬೋದು, ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ನೋಡಲ್ ಅಧಿಕಾರಿಗಳು ಮಾಡಿ ಒಟ್ಟು 6 ಜನ ನೋಡಲ್ ಅಧಿಕಾರಿಗಳು ನಗರಸಭೆ ಭಾಗಕ್ಕೆ ಹಾಕಿದ್ದಾರೆ. ಮತ್ತು ಬೂತ್ಗಳನ್ನು ವಿಂಗಡಣೆ ಮಾಡಿದ್ದಾರೆ. ಎಲ್ಲ BLAಗಳು ಸಹ ಪ್ರತಿದಿನ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೆ ಮನೆ ವಿಸಿಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಸಮಸ್ಯೆ ಬರ್ತಾ ಇದೆ ಅಂದರೆ, ಇಲ್ಲಿ ಆಬ್ಸೆಂಟೀಸ್ ವೋಟರ್ಸು, ಶಿಫ್ಟ್ ಆಗಿರೋ ವೋಟರ್ಸ್ಗಳು ಮತ್ತು ನಮ್ಮ ವಾರ್ಡ್ಗಳು ಚೇಂಜಸ್ ಆಗಿ ಹೊಸ ಬಡಾವಣೆಗಳು ಬಂದಿರೋದ್ರಿಂದ ಮತದಾರರು ಬೇರೆ ಬೇರೆ ಕಡೆಗಳಿಗೆ ಹೋಗಿ ಮನೆಗಳು ಕಟ್ಕೊಂಡಿದ್ದಾರೆ. ಅವರು ಮೂಲ ಮತಗಟ್ಟೆಗಳಲ್ಲಿ ಎಲ್ಲಿದ್ದಾರೆ ಅಲ್ಲಿ ಅವರು ಯಾರು ಸಹ ಅಲ್ಲಿ ಲೋಕಲ್ ಅವೈಲೇಬಲ್ ಇಲ್ಲದೇ ಇರೋದ್ರಿಂದ ನಮ್ಮ BLAಗಳಿಗೆ ಸಮಸ್ಯೆ ಆಗ್ತಾ ಇದೆ. ಅದಕ್ಕೋಸ್ಕರ ಅವರು ಒದ್ದಾಡ್ತಾ ಇದ್ದಾರೆ. ನಮ್ಮ BLA2ಗಳ ಒಂದು ಸಹಕಾರ ಮತ್ತು ಎಲ್ಲ ಕೌನ್ಸಿಲರ್ ಸಹಕಾರದಿಂದ ಈ ನಗರಸಭೆಯ ಒಂದು ಈ SR ಪ್ರಕ್ರಿಯೆ ಚುರುಕುಗೊಳಿಸಬಹುದು ಮತ್ತು ಯಶಸ್ವಿ ಮಾಡಬಹುದು. ಈ ಮೂಲಕ ನಾವು ತಿಳಿಸ್ಕೊಡ್ತಾ ಇದ್ದೀವಿ.